ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರ. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇನ್ನು ಬೆಳಗ್ಗೆನೇ ಎಲ್ಲಿಗೆ ಹೊರಟಿದ್ದೀವಿ ಅಂತಿದ್ದೀರಾ? ನಾವು ಶಿವರಾತ್ರಿ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಮನೆ ದೇವ್ರು ಯಾವುದು, ಎಲ್ಲಿ, ಏನು ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಬಸ್ಸಲ್ಲೇ ನಮ್ಮ ಪ್ರಯಾಣ ಮುಂದುವರಿತು. ನಮಗೆ ತುಂಬ ವರ್ಷಗಳಿಂದ ಕಾರ್ ತಗೋಬೇಕು ಅಂತ ಪ್ರಯತ್ನ ಪಡ್ತಿದ್ದೀವಿ, ಆಗಿಲ್ಲ. ನೋಡೋಣ ದೇವರು ಯಾವಾಗ ನಮಗೆ ಕೃಪೆ ತೋರಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಆಗಲಿ, ಆಗ ಕಾಲಕ್ಕೆಲ್ಲ ಆಗಬೇಕಲ್ವ. ಇನ್ನು ಮುಂದೆ ನಾನು ಮನೇಲಿ ಬೆಳಗ್ಗೆ ರೆಡಿಯಾಗಿದ್ದು ಏನು ಅರ್ಜೆಂಟಲ್ಲಿ ತೋರ್ಸೋಕ್ಕಾಗಲಿಲ್ಲ, ಏಕೆಂದರೆ ಬೇಗ ಹೊರಡಬೇಕಿತ್ತು. ಏಕೆಂದರೆ ಜನ ತುಂಬ ರಶ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗ ಹೊರಡೋಣ ಅಂತ ರೆಡಿಯಾದ್ವಿ. ಹಂಗೂ ಹೊರಡೋ ತನಕ 6 ಗಂಟೆ ಆಗೇ ಹೋಯಿತು. 6 ಗಂಟೆ ಆಗಿದ್ರೂ ಕತ್ಲಿತ್ತು. ಇನ್ನು ದೇವಸ್ಥಾನಕ್ಕೆ ಬರ್ತಾ ಎಲ್ಲ ಬೆಳಕಾಗಿತ್ತು. ಇನ್ನು ಬಂದ್ವಿ, ದೇವಸ್ಥಾನದ ಹತ್ರ ಬಂದು ಇನ್ನು ಆಟೋ ಮಾಡ್ಕೊಂಡು ಹೊರಟ್ವಿ. ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅನಿಸುತ್ತೆ ನಮ್ಮ ಮನೆ ದೇವರು ಯಾವುದಪ್ಪ ಅಂದರೆ. ನಿಮಗೆ ದೂರದಿಂದನೇ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ ನೋಡಿದ್ರೆ. ನಮ್ಮ ಮನೆ ದೇವರು ಯಾವುದೂ ಅಲ್ಲ, ನಂಜುಂಡೇಶ್ವರ ಸ್ವಾಮಿ. ನಾವು ವರ್ಷ ದರ್ಶನಕ್ಕೆ ಹೋಗ್ತೀವಿ ಶಿವರಾತ್ರಿಗೆ. ಮೊದಲೆಲ್ಲ ಹೋಗಬೇಕಾದ್ರೆ ಅಷ್ಟು ರಶ್ ಇರ್ತಿರಲಿಲ್ಲ, ಆರಾಮ್ಸೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತಿದ್ವಿ. ಇವಾಗ ಎಷ್ಟು ರಶ್ ಇರುತ್ತೆ ಅಂದರೆ ನಾವು ಹೋಗೋಷ್ಟರೊಳಗಡೆ ಆಗಲೇ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ರು ಮನೆಗೆ. ನಾವು ಆವಾಗ ತಾನೇ ಹೋಗ್ತಿದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಫುಲ್ಲು ಎಲ್ಲ ಚೆನ್ನಾಗಿ, ದೇವಸ್ಥಾನ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನೂ ಅಲಂಕಾರ ನಡೀತಿತ್ತು. ಇನ್ನು ರಾತ್ರಿಗೆ ಪೂಜೆ ಇದ್ದಿದ್ದರಿಂದ ತುಂಬ ಸ್ಟೇಜ್ ಎಲ್ಲ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ರು. ಇನ್ನು ಅಷ್ಟರೊಳಗೆ ನಾವು ಸ್ಲಿಪ್ಪರ್ ಬಿಟ್ಟು ಹೋಗೋಣ ಅಂತ ಬಂದ್ವಿ. ಫುಲ್ ಎಲ್ಲ ಉದ್ದಕ್ಕೂ ಪೆಂಡಾಲೆಲ್ಲ ಹಾಕಿ, ಬಿಸಿಲು ಇನ್ನು ಮಧ್ಯಾಹ್ನ ಎಲ್ಲ ರಶ್ ಆಗಿಬಿಡುತ್ತೆ ಅಂತ ಮಾಡಿದರು. ಇನ್ನು ಅಲ್ಲಿ ನೋಡಿದ್ರೆ ಏನು ಫುಲ್ ರಶ್ ನೋಡ್ಬಿಟ್ಟು ನಮಗೆ ಓಹೋ ಏನಪ್ಪ ಈ ಥರ ಕ್ಯೂ ಆಯ್ತಲ್ಲ ಅಂತ ಅಂದ್ಬಿಟ್ಟು ನಾವು ಓಡೋದ್ವಿ. ಯಾಕೆಂದರೆ ಇನ್ನೂ ಅಷ್ಟು ಜನ ಸೇರ್ಕೊಂಬಿಟ್ರೆ ಇನ್ನೂ ಫುಲ್ ರಶ್ ಆಗಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಧರ್ಮದರ್ಶನದಲ್ಲೇ ಹೋಗೋದು. ಏನೋ ಒಂಥರ ವೈಬು ಚೆನ್ನಾಗಿರುತ್ತೆ, ಹೋಗೋದೇ ವರ್ಷಕ್ಕೊಂದು ಸರಿ. ಅಂದರೆ ಮಧ್ಯೆ ಹೋಗ್ತಿರ್ತೀವಿ, ಆದರೆ ಈ ಥರ ಜನಸಂದಣಿಯಲ್ಲಿ, ಜನದಟ್ಟಣೆಯಲ್ಲಿ ಹೋಗೋದು ಒಂಥರ ಚೆನ್ನಾಗಿರುತ್ತೆ. ನಮಗೆ ಇಷ್ಟ ಆಗುತ್ತೆ, ನಮ್ಗೆ ಯಾವಾಗಲೂ ಅಷ್ಟೇ. ಅದಕ್ಕೆ ಯಾವಾಗಲೂ ಇದೇ ಥರ ಹೋಗ್ತೀವಿ. ಇನ್ನು ಅಲ್ಲಿ ಗಣಪತಿಗೆ ಹೋಗೋ ಇದರಲ್ಲೇ ನಮಸ್ಕಾರ ಮಾಡಿಕೊಂಡು ಇನ್ನು ಕ್ಯೂಗೆ ಹೋಗಿ ನಿಂತ್ಕೊಂಡ್ವಿ. ಇನ್ನು ಲೈನಲ್ಲಿ ನಿಂತ್ಕೊಂಡ್ರೆ ಫಸ್ಟು ನಾವು ಹೋಗಿ ನಿಂತ್ಕೊಂಡ್ವಿ. ಆಗಲೇ ಆಲ್ರೆಡಿ ಅಷ್ಟು ಕ್ಯೂ ಇತ್ತು. ಇನ್ನು ನಾವು ಹೋಗಿ ನಿಂತ್ಕೊಂಡಾಗ ನಮ್ಮ ಹಿಂದೆ ಸ್ವಲ್ಪನೂ ಜನ ಇರಲಿಲ್ಲ. ನಾನು ಅದು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ಮುಂದೆ ಹಿಡ್ದೆ ಹಿಂದೆ ತೋರಿಸ್ಲೇ ಇಲ್ಲ. ಇನ್ನು 10 ನಿಮಿಷ, ಒಂದು ಅರ್ಧ ಗಂಟೆ, ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ನೋಡಿದ್ರೆ ಏನು ಫುಲ್ಲು ಲೈನ್ ಆಗಿಬಿಟ್ಟೈತೆ. ಓಹೋ ಏನಪ್ಪ ಇಷ್ಟೊಂದು ರಶ್ಶು, ನಾವು ಎಷ್ಟೊತ್ತಾಗುತ್ತೋ ಏನೋ ದರ್ಶನ ಮಾಡೋ ತನಕ ದೇವ್ರನ್ನ ಅಂತ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಒಳಗಡೆ ಏನು ಅಷ್ಟೊಂದು ನಡೀತಾನೇ ಇದ್ದೀವಿ. ಇನ್ನು ಯಾವಾಗ ಎಷ್ಟೊತ್ತಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಸದ್ಯ ಅಂತೂ ಇಂತೂ ಒಳಗಡೆ ಬಂದ್ವಿ. ಒಳಗಡೆ ಬಂದ ತಕ್ಷಣ ಏನೋ ಸದ್ಯ ಬಂದ್ವಲ್ಲಪ್ಪ ಅನ್ನೋ ಥರ ಸಮಾಧಾನ ಆಯಿತು. ಇನ್ನು ಒಳಗಡೆ ಈ ಸರಿ ಅಂತೂ ತುಂಬ ಚೆನ್ನಾಗಿ ಎಲ್ಲ ದೇವ್ರಿಗೂ ಹೂನಾರ ಹಾಕಿದರು. ಹೋದ ವರ್ಷ ಎಲ್ಲ ಈ ಥರ ಆಗಿರಲಿಲ್ಲ, ಆಚೆ ವರ್ಷ ಎಲ್ಲ. ಈಗ ಎಲ್ಲ ತುಂಬ ಚೆನ್ನಾಗಿ ಒಳಗಡೆ ಪ್ರತಿಯೊಂದು ದೇವ್ರಿಗೂ ಹೂನಾರ ಹಾಕಿ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನು ಒಂದೊಂದೂ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ, ಯಾಕೆ ಅಂದರೆ ಕ್ಯೂ ಇದ್ದಿದ್ದರಿಂದ ನಿಧಾನಕ್ಕೆ ಹೋಗಬೇಕಿತ್ತು. ನಿಧಾನಕ್ಕೆ ಇಟ್ಕೊಂಡು ತೋರಿಸ್ತಾ ಹೋಗ್ತೀನಿ ಅಂದರೆ ಫೋನಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಸಾಮಾನ್ಯವಾಗಿ ನಂಜನಗೂಡು ನೋಡೇ ಇರ್ತೀರ ಸಾಮಾನ್ಯವಾಗಿ. ಆದರೆ ಹಬ್ಬದ ವೈಬು ನಮ್ಮ ಜೊತೆ ನಿಮಗೂ ದರ್ಶನ ಆಗಲಿ ಅಂತ ಅಂದ್ಬಿಟ್ಟು ಬಂದ್ವಿ. ಇನ್ನು ಬರ್ತಾ ನೋಡಿ ಇವಾಗ ಉತ್ಸವ ಮೂರ್ತಿ ದರ್ಶನ ಸಿಕ್ತು. ಅಲ್ಲಿಗೆ ಉತ್ಸವ ಮೂರ್ತಿ ದರ್ಶನ ಸಿಕ್ತು ಅಂತ ಅಂದರೆ ಒಳಗಡೆ ಹತ್ರ ಬಂದ್ವಿ, ದೇವ್ರ ಹತ್ರ ದರ್ಶನಕ್ಕೆ ಬಂದ್ವಿ ಅಂತ. ಇನ್ನು ನಮ್ಮ ಮನೆಯವರಂತೂ ಇನ್ನು ಸಾಕು ಇಟ್ಬಿಡು ಅಂತ ಹೇಳ್ತಿದ್ರು. ಯಾಕೆ ಅಂದರೆ ಅಲ್ಲಿ ಹೋಮ್ ಗಾರ್ಡ್ಗಳು, ಪೊಲೀಸ್ಗಳೆಲ್ಲ ನಿಂತಿರ್ತಾರೆ. ಒಳಗಡೆ ಕ್ಯಾಮ್ರಾ ಅಲೋ ಇರಲ್ಲ.
ಇನ್ನು ಅದು ಫೋನ್ ಕಿತ್ಕೊಂಡ್ಬಿಡ್ತಾರೆ, ಇಲ್ಲ ಬೈತಾರೆ ಅಷ್ಟು ಜನದ ಎದುರಿಗೆ. ನಾವು ನೋಡಿ ಒಬ್ಬರು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ದರು. ಇಟ್ಬಿಡಮ್ಮ ಸಾಕು ಸಾಕು ಅಂತ ಅಂದ್ಬಿಟ್ಟು. ಆಯಿತು, ನನಗೂ ಗೊತ್ತು, ನಾನು ಇಡ್ತೀನಿ ಬಿಡಿ, ಮೇನ್ ಡೋರ್ ಮಾತ್ರ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ನಿಮಗಿಷ್ಟೇ ತೋರ್ಸೋಕ್ಕಾಗಿದ್ದು, ಯಾಕೆಂದರೆ ಒಳಗಡೆ ಅಲೋ ಇರಲಿಲ್ಲ. ನಾವು ಇನ್ನೂ ಅಷ್ಟು ರಶ್ ಇತ್ತಲ್ಲ, ಇನ್ನು ಪೊಲೀಸವ್ರು ನೋಡಿದ್ರೆ ಇನ್ನು ರೇಗ್ತಾರೆ ಅಂದ್ಬಿಟ್ಟು ಅದನ್ನ ಪರ್ಸೊಳಗಡೆ ಹಾಕ್ಕೊಂಡು ಇನ್ನು ಒಳಗಡೆ ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಸವನ ಹತ್ರ ಎಲ್ಲ ನಿಂತಿದ್ದು ಕೂತಿದ್ದು ಸಮಾಧಾನವಾಗಿ ನಿಮಗೆ ದೇವಸ್ಥಾನ ಎಲ್ಲ ಸುತ್ತ ಒಂದು ರೌಂಡ್ ತೋರಿಸಿ. ನಮ್ಗೆ ಯಾವಾಗಲೂ ಅಷ್ಟೇ ದೇವಸ್ಥಾನಕ್ಕೆ ಬಂದರೆ ಏನೋ ಒಳಗಡೆ ಹೋಗಿದ್ದು ಬಂದು ಯಾರೇ ಆಗಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಸಮಾಧಾನವಾಗಿ ಪ್ರಾರ್ಥನೆ ಮಾಡಿ ಹೋದರೆ ನಮಗೇನೋ ಎಷ್ಟೋ ಸಮಾಧಾನ ಅನಿಸುತ್ತೆ. ಏನೋ ಒಂದು ಮನಸ್ಸಿನಲ್ಲಿ ಶಾಂತಿ ಬಂದಂಥ ಸಮಾಧಾನ ಸಿಕ್ದಂಗಾಗುತ್ತೆ, ಶಾಂತಿ ಬಂದಂಗಾಗುತ್ತೆ. ಏನೋ ಅಂತಾರಲ್ಲ, ಅದು ಗೊತ್ತಿಲ್ಲ, ಅದೇನೋ ಆಟೋಮೆಟಿಕ್ಕಾಗಿ ದೇವಸ್ಥಾನದ ವೈಬೇ ಹಂಗಿರುತ್ತೆ. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಪೀಸ್ ಆಫ್ ಮೈಂಡ್ ಅಂತ ಅಂತಾರಲ್ಲ, ಆ ಥರ ಆಗ್ಬಿಡುತ್ತೆ. ಯೋಚನೆಗಳೆಲ್ಲ ಹೋಗಿ ಆ ಭಗವಂತನ ಹತ್ರ ಹೇಳ್ಕೊತಿರ್ತೀವಿ, ನಮ್ಮ ಭಗವಂತ ಎಲ್ಲ ನೆರವೇರಿಸ್ತಾನೇನೋ ಅನ್ನೋ ಭಾವನೆ ಬಂದು ನಮಗೇನೋ ಎಲ್ಲ ಒಂಥರ ಕಷ್ಟ ಏನೋ ಪರಿಹಾರ ಆದಂಗೆ ಅನ್ನೋ ಫೀಲು, ಆ ಥರ ಏನೋ ಅನ್ನಿಸ್ತಿರುತ್ತೆ, ಸಮಾಧಾನ ಫೀಲಿಂಗು ಆಗ್ತಿರುತ್ತೆ. ಇನ್ನು ನಾವು ಮನೆಗೆ ಪ್ರಸಾದ ತಗೊಬಿಡೋಣ ಅಂತ ಅಂದ್ಬಿಟ್ಟು ಪ್ರಸಾದ ಕೌಂಟರ್ಗೆ ಹೋದ್ವಿ. ಇನ್ನು ಪ್ರಸಾದ ತಗೊಂಡು ಅಲ್ಲಿಂದ ಪೂರ್ತಿ ಹೊರ್ಗಡೆ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನೆಲ್ಲ ಫೋಟೋ ವೀಡಿಯೋ ತಗೊಂಡು ಇನ್ನು ಸಂಜೆಗಂತೂ ಎಲ್ಲ ಚೆನ್ನಾಗಿ ಸ್ಟೇಜೆಲ್ಲ ರೆಡಿ ಆಗ್ತಿತ್ತು. ಇನ್ನು ಜಾಗರಣೆ ಇರೋರಿಗೆ ಮತ್ತು ಪೂಜೆ ಮಾಡೋರಿಗೆ ನೈಟ್ ಬಂದು ಅಲ್ಲೆಲ್ಲ ಉಳ್ಕೊಳ್ಳೋರಿಗೆಲ್ಲ ವ್ಯವಸ್ಥೆ ನಡೀತಿತ್ತು. ನಾವು ನೈಟಂತೂ ಇರೋಕ್ಕಾಗಲ್ಲ, ಇವಾಗಲೇ ಬೆಳಗ್ಗೆನೇ ಅಷ್ಟೊಂದು ರಶ್ ಇತ್ತು. ಇನ್ನು ನೈಟಂತೂ ಫುಲ್ಲು ರಶ್ ಇರುತ್ತೆ. ಆಮೇಲೆ ನಮಗೂ ಅಷ್ಟು ಆರೋಗ್ಯ ಇರೋಲ್ಲ, ನಮಗೂ ಆರೋಗ್ಯ ಇಲ್ಲದಿರೋದ್ರಿಂದ ಫುಲ್ಲು ನೈಟು ಇರೋಕ್ಕಾಗಲ್ಲ. ನಾನೇನು ಯಾವಾಗಲೂ ಉಪವಾಸನೂ ಮಾಡಿಲ್ಲ, ಜಾಗರಣೆನೂ ಮಾಡಿಲ್ಲ. ನನಗೆ ಗೊತ್ತಿರೋ ರೀತಿ ಒಂದೇ ಒಂದು ಸರಿ ನಾನು ಚಿಕ್ಕದ್ರಲ್ಲಿ ಮಾಡಿದ್ದು, ಅದನ್ನು ನಮ್ಮ ಅಪ್ಪಾಜಿ ಬಿಡ್ತಿರ್ಲಿಲ್ಲ. ಬೇಡ ಮಾಡೋದು ಏನಕ್ಕೆ ಮಾಡ್ತೀರಿ ನೀವು ಚಿಕ್ಕ ಮಕ್ಕಳು, ಸುಮ್ಮನೆ ಇರಿ ಅಂತ ಅಂದ್ಬಿಟ್ಟು. ನಮಗೆ ಅವಾಗೆಲ್ಲ ಇಷ್ಟ ಇತ್ತು ಮಾಡಬೇಕು ಅಂತ ಅಂದ್ಬಿಟ್ಟು. ಇವಾಗ ಇಷ್ಟ ಇದ್ರೂ ಟಯರ್ಡ್ ಆಗಿಬಿಟ್ಟಿರ್ತೀವಿ, ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಸಾಕಾಗಿರುತ್ತಲ್ಲ, ನಿದ್ದೆ ಬಂದ್ಬಿಡುತ್ತೆ. ಇನ್ನು ಬಲವಂತದಿಂದ ತಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಥರ ಎಲ್ಲ ಮಾಡಬಾರ್ದು, ಅರ್ಧಂಬರ್ಧ ಮಾಡಿದ್ರೆ ನೀಟಾಗಿ ಮಾಡಬೇಕು ಅಂದ್ಬಿಟ್ಟು. ಇನ್ನು ಅಲ್ಲಿಗೋದ್ಮೇಲೆ ಇನ್ನು ದೊಡ್ಡ ಶಿವನ ನೋಡದೆ ಇರೋಕ್ಕಾಗತ್ತಾ ಸ್ಟ್ಯಾಚುನ. ಹತ್ರ ಬಂದ್ವಿ. ಹತ್ರ ಬಂದರೆ ಒಂದು ಫೋಟೋ ತಗೊಳ್ಳೋಣ ಅಂತ ಬಂದರೆ ಎಲ್ಲರೂ ಉದ್ದಕ್ಕೂ ಅಲ್ಲಿ ಬಟ್ಟೆ ಒಣಗಾಕ್ಬಿಟ್ಟಿದ್ರು. ನಮಗೆ ನೋಡ್ಕೊಂಡು ಅದನ್ನ ಮಾತಾಡ್ಕೊಂಡು ನಗಾಡ್ಕೊಂಡು ನಮ್ಮ ಜನ ಎಲ್ಲಿ ಸಿಕ್ಕಿದ್ರು ಬಟ್ಟೆ ಒಣಗಾಕೋದು ಬಿಡಲ್ಲ ನೋಡು, ಇಲ್ಲಿ ಫೋಟೋ ತೊಗೋತಾರೆ ಅಂತ ಗೊತ್ತು, ಆದರೂ ಅವ್ರಿಗೆ ಪಾಪ ಗೊತ್ತಿಲ್ಲ, ಅಲ್ಲೇ ಬಂದು ಬಟ್ಟೆ ಒಣಗಾಕ್ಬಿಟ್ಟಿದ್ದಾರೆ ಅಂದ್ಕೊಂಡು ಮಾತಾಡಿಕೊಂಡು ಇನ್ನು ಪ್ರಸಾದ ಕೊಡ್ತಿದ್ರು ಅಲ್ಲೇ. ನಮಗೂ ಅದೇ ಟೈಮ್ಗೆ ಪ್ರಸಾದ ಸಿಕ್ತು, ಎಲ್ಲ ಊಟ ಮಾಡ್ತಿದ್ರು. ನಾವೂ ಅಲ್ಲೇ ಇಸ್ಕೊಂಡು, ನಾವೇನು ಪ್ರಸಾದಕ್ಕೆ ಭೇದ ಭಾವ ಇದು ಮಾಡಲ್ಲ, ಅಲ್ಲಿ ಇಸ್ಕೊಂಡು ತಿನ್ನಬೇಕು ಇಲ್ಲಿ ಇಸ್ಕೊಂಡು ತಿನ್ನಬೇಕು ಆ ಥರ ಏನು ಇದು ಮಾಡಲ್ಲ. ಅನ್ನ ಪ್ರಸಾದ ದೇವ್ರ ಪ್ರಸಾದ, ಅವರು ದೇವ್ರ ಹೆಸ್ರು ಹೇಳ್ಕೊಂಡೇ ಮಾಡಿರ್ತಾರಲ್ವ, ಅಲ್ಲಿ ಇಸ್ಕೊಂಡು ಸಾವಿರಾರು ಜನ ಸಾವಿರಾರು ಜನ ತಿಂತಿರ್ತಾರೆ. ನಾವು ಅಷ್ಟೇ ಆ ಥರ ಏನೂ ಅಂದ್ಕೊಳ್ಳಲ್ಲ. ಅಲ್ಲಿ ಕೊಟ್ಟಿದ್ದ ಕಡೆ ತಿಂದ್ಕೊಂಡು ಒಂದು ಕಡೆ ಸಮಾಧಾನವಾಗಿ ಸ್ವಲ್ಪ ಮಾತುಕತೆ ಆಡಿಕೊಂಡು ಇನ್ನು ದೇವ್ರ ಕೈ ಮುಕ್ಕೊಂಡು ನಾವೂ ಸಮಾಧಾನವಾಗಿ ಇದ್ದು ನಾವು ಹೊರಟ್ವಿ ಅಲ್ಲಿಂದ. ಇನ್ನು ಚಿಕ್ಕದ್ರದ್ದು ನಮ್ಮದು ಅಂತ ಹೇಳೋದಾದರೆ, ನಮ್ಮ ಊರ ಕಡೆ ಎಲ್ಲ ನಾವು ಹೇಳಿದ್ನಲ್ಲ, ನಾವೇನು ಮಾಡ್ತಿರಲಿಲ್ಲ ಜಾಗರಣೆ ಉಪವಾಸ ಅಂತ ಅಂದ್ಬಿಟ್ಟು. ನಮಗೆ ತುಂಬ ಇಷ್ಟ ಇತ್ತು. ಯಾಕೆಂದರೆ ನಮ್ಮ ವಯಸ್ಸಿನ ಮಕ್ಕಳೆಲ್ಲ ಕುಣ್ಕೊಂಡು ಕಿರ್ಚ್ಕೊಂಡು ಟೈರೆಲ್ಲ ಹಾಗೆಲ್ಲ, ಅವ್ರಿಗೆ ಏನು ಉಪವಾಸ ಅಂದ್ರೇನು ಜಾಗರಣೆ ಅಂದ್ರೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇರಬೇಕು, ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಇರಬೇಕು, ಜಾಗರಣೆ ಇರಬೇಕಷ್ಟೆ. ಟೈರೆಲ್ಲ ಸುಟ್ಕೊಂಡು ಎಲ್ಲ ಆಟ ಆಡಿಕೊಂಡು ಇದು ಮಾಡ್ತಿದ್ರು. ನಮಗೂ ಗೊತ್ತಿರಲಿಲ್ಲ. ಆಮೇಲೆ ಅಜ್ಜಿ ತಾತಂದ್ರದ್ದು ಎಲ್ಲ ಸ್ಟೋರಿ ಕೇಳಿ ಮತ್ತು ಫಿಲಮ್ಗಳು ನೋಡ್ತಿದ್ವಿ. ಅವಾಗೆಲ್ಲ ಕಡಿಮೆ ಟಿ ವಿಗಳಿರ್ತಿದ್ದು, ವೈಟ್ ಆ್ಯಂಡ್ ಬ್ಲ್ಯಾಕು ಮತ್ತು ಕಲರ್ ಟಿ ವಿಗಳು ಆ ಥರ ಇದ್ವು. ಆಗ ಫಿಲಮ್ ಬಂದರೆ ಒಂದು ಫಿಲಮ್ಮು ಬಿಡ್ದಂಗೆ ನೋಡ್ತಿದ್ವಿ ಬೆಳಗ್ಗೆಯಿಂದ ಸಂಜೆ ತನಕ. ಆ ಕೆಲಸ ಮುಗಿಸೋದು ಟಿ ವಿ ನೋಡೋದೇ ಒಂದು ಖುಷಿ ನಮಗೆ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಆ ಶಿವ ಒಳ್ಳೇದು ಮಾಡಲಿ. ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಹಬ್ಬ ಮಾಡ್ತಾ ಇರೋರಿಗೆ
ಉಪವಾಸ ಮಾಡ್ತಾ ಇರೋರಿಗೆ, ಜಾಗರಣೆ ಮಾಡ್ತಾ ಇರೋರಿಗೆ, ಮಾಡದೇ ಇರೋರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಇನ್ನು ದೇವಸ್ಥಾನದಿಂದ ಬಂದ್ವಿ. ಗರ್ಭಗುಡಿ ದೇವರಂತೂ ತೋರ್ಸೋಕ್ಕಾಗಲಿಲ್ಲ, ಹೊರ್ಗಡೆ ಎಲ್ಲ ತೋರಿಸಿದ್ವಿ. ಆ ವೈಬಂತೂ ಬಂತು, ಶಿವರಾತ್ರಿ ವೈಬು ಅಂತ ಅಂದ್ಕೊತೀನಿ. ಇನ್ನು ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅಮ್ಕಿ ಹಾಲ್ ಅಂತ ಒತ್ತಿ. ಆಗ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ನೋಡಿ ಹಿಂಗೇ ಏನಾದರೂ ನಿಮಗೆ ಏನು ಅನಿಸುತ್ತೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನನಗೆ. ನಿಮಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ಶಿವ ನಿಮಗೆಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಕನಸನ್ನೆಲ್ಲ ಈಡೇರಿಸಲಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.